ನಮಸ್ಕಾರ. ನಾನು ಸರೋಜಾ ಚೆಂಗೊಳ್ಳಿ. ನಿಮಗೆಲ್ಲರಿಗೂ ಸರೋಜಾ ಚೆಂಗೊಳ್ಳಿ ಲೀಗಲ್ ಹಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಒಂದು ಮುಖ್ಯವಾದ ಕಾನೂನು ವಿಚಾರವನ್ನು ಹೇಳ್ತಾ ಇದ್ದೀನಿ. ಅದೇನೆಂದರೆ, ಮದುವೆಯ ನಂತರ ಗಂಡನ ಜಾತಿ ಹೆಂಡತಿಗೆ ಬರೋದಿಲ್ಲ ಅನ್ನೋ ವಿಚಾರ. ಅಂದರೆ ಪತಿಯ ಜಾತಿ ಪತ್ನಿಗೆ ಅವರ ಮದುವೆಯ ನಂತರ ಬರೋದಿಲ್ಲ. ಪತ್ನಿ ಬೈ ಬರ್ತ್ ಆಕೆಯ ಪೇರೆಂಟ್ಸ್ ಯಾವ ಜಾತಿಗೆ ಸೇರಿರ್ತಾರೋ ಅದೇ ಜಾತಿಯಲ್ಲಿ ಮದುವೆಯಾದ ನಂತರವೂ ಮುಂದುವರಿತಾಳೆ ಅನ್ನೋ ಒಂದು ತೀರ್ಪನ್ನ ನಮ್ಮ ಕರ್ನಾಟಕ ಹೈಕೋರ್ಟ್ ನೀಡಿದೆ. ಆದರೆ ಮದುವೆಯ ನಂತರ ಹುಟ್ಟಿದಂತಹ, ಅಂದರೆ ಆ ದಂಪತಿಗೆ ಹುಟ್ಟಿದಂತಹ ಮಗುವಿಗೆ ಮಾತ್ರ ತಂದೆಯ ಜಾತಿಯನ್ನ ಅನುಸರಿಸಬೇಕಾಗತ್ತೆ. ಗಂಡನ ಜಾತಿಗೆ ಅನ್ವಯಿಸ್ಕೊಳ್ಳಕ್ಕೆ ಆಗೋದಿಲ್ಲ. ಹಾಗೆಯೇ ಅಂತಹ ದಂಪತಿಗೆ ಹುಟ್ಟಿರುವ ಮಗು ಮಾತ್ರ ತಂದೆಯ ಜಾತಿಗೆ ಸೇರುತ್ತದೆ ಅಂತ ಹೇಳಿ ನಮ್ಮ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದೆ. ಶಿವಮೊಗ್ಗ ತಾಲೂಕಿನ ಬಾಳೆಕೊಪ್ಪ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಉನ್ನತ ಜಾತಿಯ ಮಹಿಳೆಯೊಬ್ಬಳು SC/ST ಜಾತಿಗೆ ಸೇರಿದಂತಹ ವ್ಯಕ್ತಿಯನ್ನ ಮದುವೆಯಾಗಿರ್ತಾರೆ. ಮದುವೆಯಾದ ನಂತರ ಆಕೆ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಲ್ಲುವಾಗ ತನ್ನ ಪತಿ SC/ST ಜಾತಿಗೆ ಸೇರಿರುವುದರಿಂದ ಆ ಒಂದು ಕೆಟಗರಿಯ ಅಂಡರ್ನಲ್ಲಿ ನಾನು ಸಹ SC/STಗೆ ಸೇರುತ್ತೇನೆ ಅಂತ ಹೇಳಿ ಆಕೆ ಚುನಾವಣೆಗೆ ಸ್ಪರ್ಧಿಸಿ ಗೆಲ್ಲುತ್ತಾರೆ. ಆ ನಂತರ ಬಂದಂತಹ ಲಿಟಿಗೇಷನ್ ನಲ್ಲಿ ಆಕೆ ಸ್ಥಳೀಯ ಶಿವಮೊಗ್ಗದ ಕೋರ್ಟಿನಲ್ಲಿ ತನ್ನ ಜಾತಿ ಪ್ರಮಾಣ ಪತ್ರಕ್ಕಾಗಿ ಆಕೆ ಕೇಸನ್ನು ಹಾಕೊಂಡಾಗ ಇಲ್ಲಿಯ ಸ್ಥಳೀಯ ಕೋರ್ಟ್ ಆಕೆಗೆ ಗಂಡನ ಜಾತಿ ಮದುವೆಯಿಂದ ವರ್ಗಾವಣೆ ಆಗೋದಿಲ್ಲ, ಆಕೆ ಹುಟ್ಟುವಾಗ ಯಾವ ಜಾತಿಯಿಂದ ಹುಟ್ಟಿರ್ತಾರೋ ಅದೇ ಜಾತಿಗೆ ಸೇರುವುದರಿಂದ ಆಕೆ ಚುನಾವಣೆಯಲ್ಲಿ ಸ್ಪರ್ಧಿಸುವಾಗ ಪತಿಯ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನು ಕೊಟ್ಟಿರುವುದು ತಪ್ಪು ಅಂತ ಹೇಳಿ ತೀರ್ಪನ್ನ ಕೊಡುತ್ತದೆ. ಹಾಗೆ ಶಿವಮೊಗ್ಗ ಕೋರ್ಟಿನ ಈ ತೀರ್ಪಿನ ಮೇಲೆ ಆಕೆ ಕರ್ನಾಟಕ ಹೈಕೋರ್ಟಿಗೆ ಮೇಲ್ಮನವಿಯನ್ನ ಸಲ್ಲಿಸ್ತಾರೆ. ಆ ಮೇಲ್ಮನವಿಯಲ್ಲಿ ತೀರ್ಪನ್ನು ನೀಡಿರುವಂತಹ ನಮ್ಮ ಕರ್ನಾಟಕ ಹೈಕೋರ್ಟ್ ಸಹ ಈ ಒಂದು ಕೆಳ ನ್ಯಾಯಾಲಯದ ತೀರ್ಪನ್ನೇ ಎತ್ತಿ ಹಿಡಿದು ಮದುವೆಯ ನಂತರ ಪತ್ನಿಗೆ ಪತಿಯ ಜಾತಿ ವರ್ಗಾವಣೆ ಆಗೋದಿಲ್ಲ, ಅನ್ವಯಿಸುವುದಿಲ್ಲ. ಆದರೆ ಆ ದಂಪತಿಗೆ ಹುಟ್ಟಿರುವಂತಹ ಮಗು ಮಾತ್ರ ತಂದೆಯ ಜಾತಿಗೆ ಸೇರುತ್ತದೆ ಎಂಬ ಮಹತ್ವವಾದ ತೀರ್ಪನ್ನ ನೀಡಿದೆ. ನೀವು ಇದುವರೆಗೂ ಸರೋಜಾ ಚೆಂಗೊಳ್ಳಿ ಲೀಗಲ್ ಹಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.